ನಮಸ್ಕಾರ. ಲೈಫ್ ಇಸ್ ಬ್ಯೂಟಿಫುಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ ನಮಸ್ಕಾರ. ಲೈಫ್ ಈಸ್ ಬ್ಯೂಟಿಫುಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀನಿ. ಈ ವ್ಯಕ್ತಿ ಬಗ್ಗೆ ನೀವು ನಿಜವಾಗಿ ತಿಳ್ಕೊಳ್ಳೇಬೇಕು. ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮತ್ತು ತುಂಬ ಕ್ರಿಯೇಟಿವಿಟಿ ಮೈಂಡ್ಸೆಟ್ ಇರುವಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ. ಈ ವ್ಯಕ್ತಿ ಯಾರು ಏನು ಅಂತ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಕೆಲವು ದಿವಸಗಳ ಹಿಂದೆ ನಾವು ಪುನೀತ್ ರಾಜ್ಕುಮಾರ್ ಅವರ ಒಂದು ಮೂವಿ ನೋಡಿದ್ವಿ. ಯಾವುದಂದರೆ ಗಂಧದ ಗುಡಿ. ನಿಮ್ಗೆ ಗೊತ್ತಿರ್ಬೋದು, ಗಂಧದ ಗುಡಿ ಮೂವಿ ಒಂದು ಡಾಕ್ಯುಮೆಂಟ್ರಿ ಅಥವಾ ಒಂದು ಫಿಲಮ್ ಅಂತಲೇ ನಾವು ಕರಿಬೋದು. ಈ ಡಾಕ್ಯುಮೆಂಟ್ರಿ ಮೂವಿಯನ್ನು ನಾವು ನೋಡಿ ಬಂದಮೇಲೆ ನಮಗೆಲ್ಲ ಫೀಲಿಂಗು ತುಂಬ ದಿನಗಂಟ ನಮಗೆ ಕಾಡಿದ್ದೇನೆಂದರೆ, ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಆ ಒಂದು ಕಾಡು ಪ್ರಕೃತಿ ಮತ್ತು ಏನು ಆ ಕಾಡಿನ ಮನುಷ್ಯನ ಸಂಬಂಧಗಳೇನು, ಮತ್ತು ಆ ಪ್ರಾಣಿ ಪಕ್ಷಿಗಳ ಸಂಬಂಧ ಏನು, ಮತ್ತು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷಣೆ ಏನು ಅನ್ನೋದನ್ನು ನಾವು ತುಂಬ ಅದ್ಭುತವಾಗಿ ಈ ಮೂವಿಯಿಂದ ತಿಳ್ಕೊಂಡ್ವಿ. ಅದು ತುಂಬ ದಿವಸ ನಮ್ಮನ್ನು ಕಾಡ್ತಾ ಹೋಯಿತು. ಅದೇ ಥರ ಈ ಒಂದು ಯಾಕೆ ಈ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ಈ ಒಬ್ಬ ಪರ್ಸನ್ದು ಒಂದು ವಿಡಿಯೋ ಕೂಡ ಯೂಟ್ಯೂಬಲ್ಲಿ ನಾನು ತುಂಬ 1 ಅವರ್ ವಿಡಿಯೋ ಇದೆ. ಇದನ್ನು ನಾನು ಕೂಡ ಅಬ್ಸರ್ವ್ ಮಾಡಿದೆ. ಈ ವಿಡಿಯೋದಲ್ಲಿ ಈ 1 ಅವರ್ ಗಂಟೆಗಳ ಈ ವಿಡಿಯೋನ ನಮ್ಗೆ ನೋಡಿದ್ಮೇಲೆ ಅನಿಸಿದೇನೆಂದರೆ, ನಮಗೆಲ್ಲ ಗೊತ್ತಿರ್ಬೋದು ಈ ದೈವಾರಾಧನೆ, ಭೂತಾರಾಧನೆ ಇದೆಲ್ಲ ಏನು ಅನ್ನೋದು ನಮಗೆ ನಮ್ಮ ಕರ್ನಾಟಕದಲ್ಲಿ ಈ ಕಡೆ ಏನು ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಕಡೆ ಜನಗಳಿಗೆ ಗೊತ್ತೇ ಇರಲಿಲ್ಲ. ಆದರೆ ಈ ಥರದೊಂದು ಪದಗಳನ್ನು ನಾವು ಕೇಳಿದ್ದು ಯಾವಾಗ ಅಂದರೆ, ಈ ಒಂದು ರಿಷಬ್ ಶೆಟ್ಟಿ ಅವರ ಒಂದು ಮೂವಿ ಬಂದಮೇಲೆ. ಕಾಂತಾರ 2 ಈ ಮೂವಿನ ನೋಡಿದ್ಮೇಲೆ ನಮಗೆ ಇಡೀ ಇಂಡಿಯಾ ಜನ ಎಲ್ಲ, ಕರ್ನಾಟಕ ಜನ ಅಲ್ಲ, ಇಡೀ ವರ್ಲ್ಡ್ ವೈಡು ಏನಿದು ಭೂತಾರಾಧನೆ, ಕೋಲಾರ ಏನಿದು ಎಲ್ಲ ನಮಗೆ ಒಂದು ಕಾಡೋ ಒಂದು ತುಂಬ ಇಕ್ಕಟ್ಟಿನ ಪ್ರಶ್ನೆ ಆಗಿತ್ತು. ಇದನ್ನೆಲ್ಲ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತಾ ಹೋದ್ವಿ. ಭೂತಾರಾಧನೆ ಅಂದರೆ ಏನು, ಇದು ಎಲ್ಲಿ ಮಾಡ್ತಾರೆ, ಹೇಗೆ, ಇದು ಆಚರಣೆ ಏನು, ಇದು ಹಿನ್ನೆಲೆ ಏನು, ನಮ್ಗೆ ಏನೂ ಕೂಡ ಗೊತ್ತಿರಲಿಲ್ಲ. ಆದರೆ ಜನ ಯಾವಾಗ ಈ ಮೂವಿ ಬಂದಮೇಲೆ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಈ ಪರ್ಸನ್ ಮಾಡಿರುವಂಥ ಒಂದು ವಿಡಿಯೋ, ಇವರ ಟೀಮ್ ಮಾಡಿರುವಂಥ ಒಂದು ವಿಡಿಯೋ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಈ ವಿಡಿಯೋವನ್ನು ನಾವು ನೋಡಿದ ಮೇಲೆ ಅರ್ಥ ಆಯಿತು, ನಾವು ಯಾವುದೇ ಗೂಗಲ್ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಇವರು ಭೂತಾರಾಧನೆ, ಈ ಕೋಲಾ ಬಗ್ಗೆ ಎಲ್ಲ ಎಷ್ಟು ಅದ್ಭುತವಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಇಂಚಿಂಚು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಪರ್ಸನ್ ಬಗ್ಗೆ ನಿಮಗೆ ಹೇಳೋದಾದರೆ, ಇವ್ರದ್ದೊಂದು ಕಿರುಚಿತ್ರಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಕೂಡ ಬಂದಿದೆ. ಈ ವ್ಯಕ್ತಿ ಯಾರು, ಇವ್ರ ಹಿನ್ನೆಲೆ ಏನು ಅನ್ನೋದನ್ನ ನಾವು ಅವರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನನ್ನ ಹೆಸರು ದೀಪಕ್ ಹೆಗ್ಡೆ ಅಂತ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಕೆರಿಯರ್ ಆ್ಯನಿಮೇಷನ್ಸ್. ಸೆಕೆಂಡ್ PUC ಕಾಮರ್ಸ್ ಸ್ಟೂಡೆಂಟ್ ನಾನು. ಅದಾದಮೇಲೆ ಆ್ಯನಿಮೇಷನ್ಸ್ ಮಾಡಿದೆ, 3D VFX ಆ್ಯನಿಮೇಷನ್ಸ್ ಮಾಡಿದೆ. ಓಕೆ. ತದನಂತರ ಡಿಗ್ರಿ ಮಾಡಲೇಬೇಕು ಅಂತ ನಮ್ಮ ಚಿಕ್ಕಪ್ಪದು ಸತೀಶ್ ಜೈನ್ ಅಂತ ಅವ್ರ ಫೋರ್ಸ್ ಇತ್ತು. ಓಕೆ. ನೀವು ಡಿಗ್ರಿ ಮಾಡಿಲ್ಲ ಅಂದರೆ ತುಂಬ ಕಡೆಗಣಿಸ್ತಾರೆ, ಇಲ್ಲಿ ಬೇಕಾಗತ್ತೆ. ಸರಿ, ನನಗೆ ತಿರ್ಗಾ ವಾಪಸ್ ಅಲ್ಲಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಒಂಥರ ಹೆಂಗೆ ಸಿನಿಮಾ ಅಂದರೆ ಒಂದು ಪೋಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಒಂದು ಇದಕ್ಕೆ ಸೇರ್ಕೊಂಬಿಟ್ಟಿದ್ದೀನಿ. ಇನ್ನು ತಿರ್ಗಾ ಬೇರೆ ದಿಕ್ಕೆ ಹೋಗೋದು ಹೇಗೆ ಅಂದಾಗ, ಸೆಂಟ್ ಜೋಸೆಫ್ ಕಾಲೇಜ್ ಅಟಾನಮಸ್ ಅಲ್ಲಿ ಫಿಲಮ್ ಮೇಕಿಂಗ್ ಮೇಲೆ ಡಿಗ್ರಿ ಇತ್ತು, ಬ್ಯಾಚುಲರ್ಸ್ ಇನ್ ಫಿಲಮ್ ಮೇಕಿಂಗ್ ಮಾಡಿರೋಂಥದ್ದು ಕೋರ್ಸ್. ಎಸ್. ಸೊ ಅದ್ರ ಮೇಲೆ ಡಿಗ್ರಿ ಇದ್ದಾಗ ಏನ್ ಮಾಡೋರು, ಓವರ್ ನೈಟ್, ನೀವು ನಂಬ್ತಿರೋ ಇಲ್ಲ, ಒಂಥರ ಫಿಲಮ್ ತರನೇ ಆಗೋಯ್ತು. ಓವರ್ ನೈಟ್ ಕೂತ್ರು ಫಾರಂ ಫಿಲ್ ಮಾಡಿದ್ದಾರೆ. ಬೆಳಿಗ್ಗೆ ಅಲ್ಲಿ ಇಂಟರ್ವ್ಯೂ ಥರ ನಿಮಗೆ ಪ್ರೊಸೀಜರ್ಸ್, ಅಂದರೆ ಫಸ್ಟ್ ಇಂಟರ್ವ್ಯೂ, ಆಮೇಲೆ ಎಕ್ಸಾಮ್ ಕೊಡ್ತಾರೆ. ಸೊ ಆ ಥರ ಆಗೋಯ್ತು. ನಾವು ಮೊದಲೇ ಕನ್ನಡ, ಇಂಗ್ಲೀಷ್ ಎಲ್ಲ ಅಷ್ಟಿಲ್ಲ, ಆ ಥರ ಸ್ವಲ್ಪ
ಅಂದ್ರೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಜಾಸ್ತಿ ನನಗೆ, ಭಯ ಆ ತರ. ಸೊ ಹೆಂಗಪ್ಪ ಅನ್ಕೊಂಡು ಹೋಗಿ ಜಾಯ್ನ್ ಆಗುತ್ತೆ, ಅದು ನನ್ನ ಕೆರಿಯರ್ ಚೇಂಜ್ ಮಾಡ್ಬಿಡ್ತು. ಅಂದ್ರೆ ಅಲ್ಲಿ ಹೋಗಿದ ತಕ್ಷಣ ಅಂದ್ರೆ ಫಸ್ಟ್ ಬಿಲ್ಡ್ ಆಗಿದ್ ಕಾನ್ಫಿಡೆನ್ಸ್. ಅಂದ್ರೆ ಯಾರನ್ನೇ ಬಂದ್ರು ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಅಂತಂದ್ರೆ ಒಂದು ಫಸ್ಟ್ ಕಾನ್ಫಿಡೆನ್ಸ್. ನಿಮ್ದು ಒಂದು ಕಿರುಚಿತ್ರಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ ಅಂತ ನಾನು ಆಕ್ಚುಲಿ ಆ ಕಿರುಚಿತ್ರ ಕೂಡ ಯೂಟ್ಯೂಬಲ್ಲಿ ನೋಡಿದೆ. ಅದನ್ನ ನಮ್ಮ ವೀಕ್ಷಕರು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕಲ್ಲಿ ಕೂಡ ಯೂಟ್ಯೂಬ್ ಲಿಂಕ್ ಹಾಕ್ತೀನಿ. ಏನು ಆ ಮೂವಿ, ಏನು ಅದು ಆ ಮೂವಿ ಬಗ್ಗೆ ನೀವೇನು ಹೇಳ್ತೀರಾ, ಆ ಕಿರುಚಿತ್ರದ ಬಗ್ಗೆ ನೀವೇನು ಹೇಳ್ತೀರಾ? ಚಪ್ಲಿ ಅಂತ ಶಾರ್ಟ್ ಫಿಲಮ್ ಮೂವಿ ಚಪ್ಲಿ. ಓಕೆ, ನೈಸ್. ಎಂತ ಎಡ್ನನ್ ಮಗನು ನೀನು, ಹೋಗಿ ಹೋಗಿ ಮಂಗಳವಾರ ಹೋಗಿದ್ಯಾ? ಓಪನ್ ಇರುತ್ತೇನಾ ಇವತ್ತು? ಎಡ್ಡ ಎಡ್ಡ. ಆ ಟೈಟಲ್ ಏನಕ್ಕೆ ಆಗಿ ಇಟ್ಟಿದೀವಿ ಅನ್ನೋದನ್ನ ಸಿನಿಮಾ ನೀವು ಆಲ್ರೆಡಿ ನೋಡಿ ನಿಮ್ಗೆ ಗೊತ್ತಿದೆ. ವೀಕ್ಷಕರು ನೋಡಿದ್ರೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು 2021 ಅಲ್ಲಿ ಬಂತು ಸರ್, ಶಾರ್ಟ್ ಫಿಲಮ್ ಕ್ಯಾಟಗರಿಯಲ್ಲಿ ಬೆಸ್ಟ್ ಶಾರ್ಟ್ ಫಿಲಮ್ ಅಂತ ಸ್ಪೆಷಲ್ ಮೆನ್ಷನ್ ಡೆಲ್ಲಿಲಿ. ಸೊ ಅಂದ್ರೆ ಸರ್ ನಮ್ಗೆ ಕಿರುಚಿತ್ರದಲ್ಲಿ ಏನಿದೆ ಅಂತ ಕಂಟೆಂಟ್ ಏನಿದೆ, ನೀವು ಏನು ಕೊಟ್ಟಿದ್ದೀರಾ ಅದ್ರ ಮೆಸೇಜ್? ಸರ್ ಇವಾಗ ಮೂಢನಂಬಿಕೆ ಅನ್ನೋದೊಂದು ಇರುತ್ತೆ, ಮತ್ತೆ ಕೆಲವೊಂದು ವ್ಯಕ್ತಿಗಳು ನಿಮ್ ಲೈಫಲ್ಲಿ ಸಿಕ್ಕಿದಾಗ ನಿನ್ಗೆ ಹಿಂಗೆ ಆಗುತ್ತೆ ನೋಡು ಅಂತ ಅಸಂಪ್ಷನ್ ಮಾಡ್ತಾರೆ. ಅಸಂಪ್ಷನ್ ಅಂದ್ರೆ ಮುಂದೆ ಏನೋ ಆಗದ್ನ ಅವ್ರೇನೋ ಒಂಥರ ಜ್ಯೋತಿಷ್ಯವನ್ನ ಹೇಳೋ ತರ ಇಲ್ಲ ನಿಂಗೆ ಹಿಂಗ ಆಗತ್ತೆ ನೋಡಿ, ಇದು ಹಾಗೆ ಆಗತ್ತೆ. ಅಥವಾ ಕೆಲವೊಂದು ನಿಮ್ಗೆ ತುಂಬಾ ಅಲ್ಟ್ರಾ ಅಂದ್ರೆ ಈಗ ನೀವ್ ಹೇಗೆ ಅಂದ್ರೆ ಈಗಿನ ಜನರೇಷನ್ ಅಂತ ಬಂದಾಗ, ನಾವ್ ಈಗಿನ ಜನರೇಷನ್ ಅಲ್ಲಿ ನಾವ್ ಇದ್ದಾಗ ಈ ಜನರೇಷನ್ ನಾವ್ ಏನ್ ಬೇಕೋ ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ತುಂಬಾ ರೋಟೀನ್ ನಂಬಿಕೆಗಳಂದ್ರೆ ತುಂಬಾ ಅಲ್ಟ್ರಾ ಮೂಢನಂಬಿಕೆಗಳಂತಾರೆ. ಅಂದ್ರೆ ತುಂಬಾ ಡೆಪ್ತ್ ಅಲ್ಲಿ ಇರೋಂಥದ್ನ ನಂಬಕ್ ಆಗಲ್ಲ ನಾವು. ಯಾಕೆ ಅಂದ್ರೆ ಅದ ಎಷ್ಟು ನಂಬ್ತಿರೋ ನಿಮ್ ಮೆಂಟಲಿ ಅಷ್ಟು ವೀಕ್ ಆಗ್ತಾ ಹೋಗುತ್ತೆ ಮೈಂಡ್ ಸೆಟ್. ಅಯ್ಯೋ ಬೆಕ್ಕೋಗ್ಬಿಡ್ತು, ಅಯ್ಯೋ ಬ್ಲಾಕ್ ಡ್ರೆಸ್ ಹಾಕ್ತೆ, ಇದು ಆಗಲ್ಲ. ಯಾಕೆ ಈ ತರ ಒಂದು ಕಿರುಚಿತ್ರ ನೀವು ಮಾಡ್ಬೇಕಂತ ನಿಮ್ಗೆ ಇದೇ ರಿಲೇಟೆಡ್ ಯಾಕೆ ಮಾಡ್ಬೇಕಂತ ಅನಿಸ್ತು? ಫಸ್ಟ್ ನಂಗೆ ಇದು ಕನ್ಸೆಪ್ಟ್ ಬಿದ್ದಿತ್ತು ಸರ್. ಅಂದ್ರೆ ನಾನು ಕಟಿಂಗ್ ಶಾಪ್ ಹೋಗ್ತಾ ಇರ್ತೀನಿ, ಕಟಿಂಗ್ ಮಾಡ್ಸಿದ್ಮೇಲೆ ನನ್ಗೇನೋ ಒಂದ್ ಕೆಲಸ ಆಗ್ಬೇಕಾಗಿರುತ್ತೆ, ಅದ್ ಕೆಲಸ ಆಗಿರಲ್ಲ. ಸೊ ಅದನ್ನ ಹಿಡ್ಕೊಂಡು ನನ್ನ ಟೀಮ್ ಜೊತೆ ಹೇಳಿದಾಗ ಇದು ಯಾವ್ದೋ ಚಪ್ಲಿ ಪಪ್ಲಿ ಅನ್ಕೊಂಡು ಇದೆಲ್ಲ ವರ್ಕ್ ಆಗಲ್ಲ, ಬೇಡ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಇಲ್ಲ ತಿರ್ಗಾ ಇದ್ರ ಮೇಲೆ ವರ್ಕ್ ಮಾಡೋಣ ಅಂತ ನಮ್ಮ ಅರವಿಂದ್ ಶಾಸ್ತ್ರಿ ಅಂತ ಕಹಿ ಸಿನಿಮಾ ಸ್ಟೇಟ್ ಅವಾರ್ಡ್ ಅವರೇ ನಮ್ಮ ಮೆಂಟರ್ ಇದ್ರು ನಮ್ಮ ಕಾಲೇಜಲ್ಲಿ. ಇದು ಆಕ್ಚುಲಿ ಕಾಲೇಜ್ ಪ್ರಾಜೆಕ್ಟ್ ಸರ್, ಸೆಂಟ್ ಜೋಸೆಫ್ ಕಾಲೇಜಲ್ಲಿ 5th ಸೆಮ್ ಪ್ರಾಜೆಕ್ಟ್. ಅದು ಚಪ್ಲಿ ಮಾಡಿದ್ದು ಶಾರ್ಟ್ ಫಿಲಮ್. ಅಂದ್ರೆ ಕಾಲೇಜಲ್ಲಿ ಮಾಡ್ಲೇಬೇಕು ಅನ್ನೋದು ಒಂದು ಇರುತ್ತೆ ನಿಮ್ಗೆ ಮಾರ್ಕ್ಸ್ಗೆ. ಸೊ ಅದನ್ನ ಅವ್ರಿಗೆ ಅರವಿಂದ್ ಶಾಸ್ತ್ರಿ ಸರ್ಗೆ ಅಪ್ರೋಚ್ ಮಾಡಿದಾಗ ಅವ್ರು ಓಕೆ ಅಂದ್ಬಿಟ್ರು ಸರ್, ಇಲ್ಲ ಇದನ್ನ ಮಾಡಿ, ಓಕೆ ದಿಸ್ ಇಸ್ ಗುಡ್ ಅಂದ್ರು. ಬಟ್ ನನಗೆ ಇನಿಷಿಯಲಿ ನಮ್ಮ ಜೊತೆ ಇರೋರ್ಗೆ ಆ ವೈಬ್ ಸೆಟ್ ಆಗ್ಬೇಕು, ನಿಮ್ಗೆ ಪಾಸಿಟಿವ್ನೆಸ್ ವೈಬ್. ಇಲ್ಲ ಇದು ಚೆನ್ನಾಗಿ ಏನೋ ಕ್ಲಿಕ್ ಆಗುತ್ತೆ, ಇಲ್ಲ ವರ್ಕ್ ಆಗುತ್ತೆ, ಇಲ್ಲ ಜಸ್ಟ್ ವರ್ಕ್ ಆದ್ರೆ ಸಾಕು, ಮಿಕ್ಕಿದ ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಬಂದಿರೋದು ನಿಂಗೆ? ಮಂಗಳವಾರ ಶೇವಿಂಗ್ ಮಾಡ್ಕೋತಿದ್ಯಾ? ಈಗ್ಲೇ ಮನೆಗ್ ದರಿದ್ರ ಮುಚ್ಕೊಂಡಿರೋ ಸಾಲ್ದೇನೋ ಪ್ರಾರಬ್ಧ. ಆನೆಸ್ಟ್ಲಿ ಯಾಕೆ ನಿಮ್ಗೆ ಈ ಡೈರೆಕ್ಷನ್ ಫೀಲ್ಡ್ ಅಂದ್ರೆ ಯಾಕೆ ಇಷ್ಟ ಆಯ್ತು? ಯಾಕೆ ಇದೇ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ನಿಮ್ಗೆ ಅನ್ಸಿದೆ, ಅಥವಾ ಇದನ್ನೇ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಸುಳ್ಳು ಹೇಳ್ತಾ ಇದ್ದೆ ಸರ್. ಅಂದ್ರೆ ಕತೆ ಅಂದ್ರೆ ತುಂಬಾ ಕತೆ ತರ ಸೃಷ್ಟಿಸಿ ಸುಳ್ಳು ಹೇಳೋದೆಲ್ಲ ಮಾಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ. ಅಂದ್ರೆ ಹಂಗಾಯ್ತು ಹಿಂಗಾಯ್ತು ಅನ್ನೋ ತರ. ಸೊ ಹೋಗ್ತಾ ನಾನು ಯಾವಾಗ ನನ್ನ ಡೆಸ್ಟಿನಿ ಚೇಂಜ್ ಆಗಿದೆ ಹಿಂಗೆ ಸರ್. ಅಂದ್ರೆ ಸೆಕೆಂಡ್ PUC ಅಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗ್ತೀನಿ. ಆ ಸಬ್ಜೆಕ್ಟ್ ಫೇಲ್ ಆದ್ಮೇಲೆ ಅದು ಪಾಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದಷ್ಟು ನನಗೆ ಒಂದು 10% ಪ್ರಪಂಚ ನೋಡ್ತಿರಲ್ಲ, ನಿಮ್ ರಿಲೇಟಿವ್ಸ್ ಹೇಗೆ ನೋಡ್ತಾರೆ, ನಿಮ್ ಫ್ರೆಂಡ್ಸು, ಅಂದ್ರೆ ಅವ್ರದ್ದೇನೋ ಲೈಫಲ್ಲಿ ಏನೋ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಆ ಟೈಮ್ ಬಂದಾಗ ಡೆಫಿನೆಟ್ಲಿ ನನ್ಗೇನಾಯ್ತು ಗೊತ್ತಿಲ್ಲ ಸರ್. ನಾ ಹಾಗೆ ಆನಿಮೇಷನ್ ಯಾವ್ದೋ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ವಿ, ಇಲ್ಲಿ ಹೋಗೋಣ ಲೈಫೇ ಚೇಂಜ್ ಆಗುತ್ತೆ ಅಂತೆಲ್ಲ ಬರ್ದಿದ್ರು. ಸೊ ಅದರಿಂದಾಗಿ ನಾವು ಅಲ್ಲಿ ಹೊಟ್ಟೋದೆ ಸರ್. ನಿಮ್ದು ಎರಡನೇ ಚಿತ್ರ ಅಥವಾ ಡಾಕ್ಯುಮೆಂಟ್ರಿ ಅಂತ ಹೇಳಿದ್ರೆ ಆದ್ರೆ ಹೆಸರೇನು? ನಿಮ್ಮ ಬಾಯಿಂದನೇ ಹೇಳಿ. ಕೋಲಾ ಅಂತ ಸರ್. ಕೋಲಾ ಕೋಲಾ ಅಂದ್ರೆ ಅರ್ಥ ಏನದು ಸರ್? ಈಗ ಒಂದು ಈವೆಂಟ್ ಅಂತ ಮಾಡ್ತೀರಾ, ಈಗ ಒಂದು ಹೊಸ ಮನೆ ಇನಾಗ್ರೇಷನ್ ಆಗ್ಬೇಕಾದ್ರೆ ಗೃಹಪ್ರವೇಶ ಅಂತೀವಿ, ಅಥವಾ ಒಂದು ಗಂಡು ಹೆಣ್ಣು ಮದುವೆ ಆಗ್ಬೇಕಾದ್ರೆ ಅದಕ್ಕೆ ಮದುವೆ ಮ್ಯಾರೇಜ್ ಆ ತರ ಒಂದು ಹೆಸರಂತ ಇರುತ್ತಲ್ಲ, ಒಂದು ಸಿಂಗಲ್ ಟೈಪ್. ಈಗ ನಮ್ಮೂರಲ್ಲಿ ಒಂದು ಜಾತಿ ಧರ್ಮ ಭೇದ ಭಾವ ಮೇಲು ಕೀಳು ಎಲ್ಲ ಬಿಟ್ಟು ಒಂದು ದೈವ ಅಂತೀವಿ, ಇಲ್ಲ ಭೂತಕೋಲ ಅಂತೀವಿ, ಅದನ್ನ ಆರಾಧಿಸೋದಿಕ್ಕೆ ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟುಗೂಡ್ತಾರೆ. ಇಲ್ಲ ಅಂತಂದ್ರೆ
ಒಂದು ಮನೆತನ, ಒಂದು ಮನೆತನ ಅಂದ್ರೆ ನಿಮ್ಗೊಂದು ದೊಡ್ಡ ಮನೆ ಅಂತಿರುತ್ತೆ, ಅದಕ್ಕೆಲ್ಲ ರಿಲೇಷನ್ಸ್ ಫ್ರೆಂಡ್ಸ್ ಅವರೆಲ್ಲ ಸೇರಿ ಎಲ್ಲ ಜಗಳ ಬೇರವ ಎಲ್ಲ ಬಿಟ್ಟು ಆ ಟೈಮಲ್ಲಿ ಆ 3 ದಿನ ಎಲ್ಲ ಬಿಟ್ಟು ಅಲ್ಲಿ ಆಚರಿಸೋದಿಕ್ಕೆ ಸೇರದೆ ಕೋಲ ಅನ್ನೋ ಪದದ ಅರ್ಥ. ಎಸ್. ದೈವಾರಾಧನೆ ಅಂತಾನು ಕರೀತಾರೆ, ಬಟ್ ಕೋಲ ಇಸ್ ಎ ವರ್ಡ್. ಆ ಕೋಲ ಅಂತ ನಮ್ಮ ಮಂಗಳೂರು ಕಡೆ ಅಥವಾ ಉಡುಪಿ ಕಡೆ ಎಲ್ಲೇ ಕುಂದಾಪುರ ಎಲ್ಲೇ. ನಿಮ್ದು ಊರು ಯಾವ್ದು ಸರ್? ನಮ್ಮ ಮಮ್ಮಿಯವ್ರು ಕಾರ್ಕಳ, ಬಜ್ಗೋಳಿ ಹತ್ರ. ಹೌದಾ, ಓಕೆ. ಅಲ್ಲೆಲ್ಲ ಇದು ಜಾಸ್ತಿ ಮಂಗಳೂರು, ಕಾರ್ಕಳ, ಎಲ್ಲಾ ಕಡೆ ಸರ್. ನಿಮ್ ಮಂಗಳೂರು ಮುರುಡೇಶ್ವರ ಅಂತ ಹಿಡಿದು ನಿಮ್ ಶಿವಮೊಗ್ಗವರೆಗೂ ಸಿಗ್ತಾರೆ. ಆಮೇಲೆ ಕೇರಳ ತೆಯ್ಯಂ ಅಂತ ಮಾಡ್ತಾರೆ. ಆಫ್ರಿಕಾಲು ಕೂಡ ಇದನ್ನ ಮಾಡ್ತಾರೆ. ನಿಮ್ಗೆ ನಮ್ ಕಡೆ ಈ ನಮ್ಮ ಮಂಡ್ಯ ಮೈಸೂರು ಕಡೆ ಮಾಡೋ ದೇವರ ಹಬ್ಬಗಳೆಲ್ಲ ನೀವು ನೋಡಿದೀರಾ ಅನ್ಸುತ್ತೆ? ನೋಡಿದೀನಿ ಸರ್. ಓಕೆ, ಅದಕ್ಕೂ ಇದಕ್ಕೂ ಆಚರಣೆಯಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಹೌದಲ್ವಾ? ಹೌದು. ಬಟ್ ನಿಮ್ಗೆ ಅಲ್ಲಿನ ದೈವಾಚರಣೆ ಅಥವಾ ನಾವಿಲ್ಲೆಲ್ಲ ದೇವರನ್ನ ಪೂಜೆ ಮಾಡ್ತೀವಿ, ಅಲ್ಲಿ ದೇವರನ್ನು ಪೂಜೆ ಮಾಡ್ತಾರೆ, ದೈವಾರಾಧನೆ ಅಂತ ಮಾಡ್ತಾರೆ, ಭೂತ ಪೂರಾಧನೆ ಅಂತ ನಾವು ಮಾಡ್ತೀವಲ್ವಾ? ಏನದು ಸರ್ ಡಿಫ್ರೆನ್ಸ್ ಎರಡಕ್ಕೂ? ದೈವನು ಪೂಜೆ ಮಾಡ್ತೀರಾ, ದೇವನು ಪೂಜೆ ಮಾಡೋದು ಏನ್ ಅರ್ಥ? ಆಕ್ಚುಲಿ ಮೀನಿಂಗ್ ನಾವು ತುಂಬಾ ಜನ ಅದನ್ನ ಕನ್ಫ್ಯೂಸ್ ಆಗಿದ್ದೀವಿ. ಅಂದ್ರೆ ಒಂದು ಸಿಂಪಲ್ ಟರ್ಮ್ ಅಲ್ಲಿ ಹೇಳ್ತೀನಿ ಸರ್. ಅಂದ್ರೆ ನನ್ಗೆ ಒಬ್ರು ತಾತ, ನಮ್ ಮುನಿರ ಚೌಟ ಅಂತ ಅವರು ನರೇಶನ್ ಮಾಡಿದ್ರು ನಮ್ಮ ಡಾಕ್ಯುಮೆಂಟರಿ, ಅವ್ರು ಹೇಳಿದ್ನಾಗೆ ಸಿಂಪಲ್ ಟರ್ಮ್. ಈಗ ದೇವ್ರಿಗೆ ನಾವು ಆರಾಧನೆ ಮಾಡ್ತೀವಿ, ನಂಗೆ ಒಳ್ಳೇದ್ ಮಾಡಪ್ಪ, ನನ್ಗೆ ನೆಕ್ಸ್ಟ್ ಒಂದ್ ಕೆಲ್ಸ ಇದೆ, ನನ್ಗೆ ಅದು ಒಳ್ಳೇದಾಗ್ಬೇಕು, ನನ್ಗೆ ದುಡ್ಡು ಸಿಗ್ಬೇಕು, ಇಲ್ಲ ಒಳ್ಳೇದ್ ಮಾಡು, ಆ ತರ ಏನೋ ಒಂದ್ ಕೇಳ್ಕೊಂತೀವಿ. ನಾವು ಬೇಡಿಕೆ ಅಂತ ಇದ್ದೇ ಇರುತ್ತೆ. ಸೊ ಆ ಬೇಡಿಕೆ ನಾವು ದೇವ್ರಿಗೆ ಹೇಗ್ ಮಾಡ್ತೀವೋ ಅದನ್ನ ಕಾಪಾಡೋದಕ್ಕೆ ನಾವು ನಮ್ಮನ್ನ ಕಾಪಾಡ್ತಾರೆ ಅಂತ ತಾನೇ ನಾವು ದೇವ್ರಿಗೆ ಆರಾಧನೆ ಮಾಡೋದು, ಹೂವ ಅರ್ಪಣೆ, ಆಚರಣೆ, ಹರಕೆ, ಏನೋ ವಾಟ್ ಎವರ್ ಆ ಒಂದು ರೀತಿ ನಾವು ದೇವ್ರಿಗೆ ಆರಾಧನೆ ಅಥವಾ ನಮ್ಮ ಪ್ರೀತಿನ ಮುಟ್ಸಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ರೀತಿ ಇದು ದೈವ ಅಂತ ಬಂದಾಗ ನಿಮ್ಗೆ ದೇವ್ರು ಎಲ್ಲೆಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೆ, ಒಂದ್ ಕಡೆ ಅನ್ಯಾಯ ನಡೀತಾ ಇರುತ್ತೆ, ಕೆಟ್ಟದ್ದು ನಡೀತಾ ಇರುತ್ತೆ, ಇಲ್ಲಾಂದ್ರೆ ಇನ್ನೊಂದ್ ಕಡೆ ಭೇದ ಭಾವ ನಡೀತಾ ಇರುತ್ತೆ, ಜಾತಿ ಧರ್ಮ ಅದು ಇದು ನಡೀತಾ ಇರುತ್ತೆ. ಸೊ ಇದ್ ನೋಡಿ ಸರ್, ಒಂದು ಸರ್ಕ್ಯುಲೇಷನ್ ನೋಡಿ, ಕೋಲ ಅನ್ನೋ ಒಂದು ಸರ್ಕ್ಯುಲೇಷನ್ ನಿಮ್ಗೆ ಅಂದ್ರೆ ತುಂಬಾ ರಾ ಆಗಿ ಹೇಳ್ತೀನಿ, ನಿಮ್ಗೆ ಇಲ್ಲಿ ಜಾತಿ ಭೇದ ಭಾವನೆ ಇಲ್ಲ. ಈ ಮೈಟ್ ಬಿ ಕ್ರಿಶ್ಚಿಯನ್, ಅವರೊಬ್ರು ಮುಸ್ಲಿಂ ಆಗಿರ್ಬೋದು, ಅಥವಾ ಏನೇ ಇರ್ಲಿ ಸರ್, XYZ. ನನಗೆ ಜಾತಿ ನಾನು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಲ್ಲ, ಯಾರೇ ಇರ್ಲಿ ಸರ್, ಯಾರೇ ಇದ್ರೂ ಕೂಡ ನಿಮ್ಗೆ ಅಲ್ಲಿ ದೈವದ ಮುಂದೆ ತಲೆ ಏನಿಗೆ ಬಾಗ್ತಾರೆ ಅಂದ್ರೆ, ಈಗ ದೇವ್ರು ಹೇಗಿದನೋ ನಮ್ಮ ಜನನ ಅಲ್ಲಿ ಅಂದ್ರೆ ಅಲ್ಲಿನ ಜನರ ಬಿಲೀಫು, ದೈವ ನಮ್ಮನ್ನ ಕಾಯ್ತಾ ಇದೆ 3 ಕಾಲಕ್ಕೂ. ಅಂದ್ರೆ 3 ಕಾಲ ಅಂದ್ರೆ ಗೊತ್ತು ನಿಮ್ಗೆ. ಸೊ ಆ 3 ಕಾಲಕ್ಕೂ ನಮ್ಗೆ ದೈವ ಭೂತ ಅಂದ್ರೆ ಎರಡು ಒಂದೇನಾ, ಅಥವಾ ಭೂತ ಪೂಜೆ ಅಂತ ಮಾಡ್ತಾರೆ ಅಲ್ಲಿ? ಸರ್, ಭೂತ ಅಂದ್ರೆ ನಮ್ಗಿಲ್ಲಿ ಏನಂದ್ರೆ ದೆವ್ವ ಭೂತ ಆತರ ಅನ್ಕೊಂಡಿದ್ರೆ, ಭೂತ ಅಂದ್ರೆ ಒಂದು ಪ್ರೀತಿ, ಭೂತ ಆರಾಧನೆ, ಭೂತ ಕೋಲ. ಭೂತ ಅಂತ ಬಂದಿದ್ದು ಟರ್ಮು ನಿಮ್ಗೆ ಸ್ಯಾನ್ಸ್ಕ್ರಿಟ್, ಕನ್ನಡ ಆ ಟರ್ಮ್ಸ್ ಅಲ್ಲಿ ಬಂದಿದ್ದು ಬಿಟ್ರೆ, ದೈವ ಅಂತ ಕನ್ನಡ ಅಲ್ಲಿ ನಿಮ್ಗೆ, ತೆಯ್ಯಂ ಅಂತ ಮಾಡ್ತಾರೆ. ಸೊ ಆಫ್ರಿಕಲ್ಲಿ ಇನ್ನೊಂದು ವರ್ಡ್ ಇದೆ ಸರ್, ಅದು ಒಂದು ವರ್ಡ್ ಇದೆ. ಸೊ ನಾನು ಹೇಳ್ತೀನಿ ನಿಮ್ಗೆ, ಅದು ಇದಾಗೋಷ್ಟರಲ್ಲಿ ಅದು ಒಂದಿದೆ. ಸೊ ನಿಮ್ಗೆ ಹೇಗೆ ಅಂದ್ರೆ ಈ ಕಲ್ಚರು ನಿಮ್ಗೆ ಅನ್ಡಿಸ್ಟರ್ಬ್ಡ್, ಯಾಕಂದ್ರೆ ನಿಮ್ಗೆ ನಮ್ಮ ಘಟ್ಟ ದಾಟದೆ ಸಮುದ್ರಕ್ಕೆ, ಸಮುದ್ರದಿಂದ ನಿಮ್ಗೆ ಲಕ್ಷಾಂತರ ಕಿಲೋಮೀಟರ್ ಗಟ್ಲೆ ನಿಮ್ಗೆ ಬೇರೆ ದೇಶನೇ ಸಿಗೋದಲ್ಲ. ಮತ್ತೆ ಈ ಡಾಕ್ಯುಮೆಂಟ್ರಿಯನ್ನ ನಿಮ್ಗೆ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಯಾಕೆ ಈ ಕೋಲ ಭೂತಾರಾಧನೆ ಇದ್ರ ಬಗ್ಗೆ ಯಾಕೆ ನಿಮ್ಗೆ ತಿಳಿಸ್ಕೊಡ್ಬೇಕು ಅಥವಾ ಇದನ್ನ ನಾವು ಜನಗಳಿಗೆ ತೋರಿಸ್ಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಫೀಲಿಂಗ್? ಸರ್, ಇದು ಒಂದು ಹೇಳ್ತೀನಿ ನಿಮ್ಗೆ, ಕೆಲವೊಂದ್ಸಲಿ ಏನಾಗುತ್ತೆ ಗೊತ್ತಾ ಲೈಫಲ್ಲಿ, ನಾನು ಚಪ್ಪಲಿ ಮಾಡಿದಾಗ ಆಕ್ಸಿಡೆಂಟ್ ಅಲ್ಲ 14 ಅವಾರ್ಡ್ ಬಂದ್ಬಿಡ್ತು, 85,000 ಕ್ಯಾಶ್ ಪ್ರೈಸ್ ಬಂದ್ಬಿಡ್ತು. ನೆಕ್ಸ್ಟ್ ಏನು ಅನ್ನೋದು ನಮ್ಮ ತಲೆಯಲ್ಲಿ ಒಂದು ಥಾಟ್ ಪ್ರೊಸೆಸ್. 85,000 ಕ್ಯಾಶ್ ಪ್ರೈಸ್, ನೈಸ್, ಸೂಪರ್. 85,000 ಕ್ಯಾಶ್ ಪ್ರೈಸ್ ಬಂತು. ನಮ್ಮ ಟೀಮ್ಗೆಲ್ಲ ಕೊಟ್ಟು ನನ್ನ ಹತ್ರ ಒಂದಷ್ಟು ದುಡ್ಡಿತ್ತು, ಅದನ್ನ ಏನಾರ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ, ಯುಟಿಲೈಸ್ ಮಾಡ್ಕೊಳ್ಳೋಣ ಅಂದಾಗ ಕೋಲ ಅಂತ ಮಾಡಿದೆ ಸರ್. ಕೋಲ ಅಂತ ಸ್ಟಾರ್ಟ್ ಮಾಡಿದೆ. ನನ್ನ ಟೀಮ್ ರಿತೀಶ್ ಅಂತ ಫಸ್ಟ್ ಡಿಒಪಿನೇ ಓಕೆ ಆಗಿದ್ದು, ಹೋಗೋಣ ಶೂಟ್ ಮಾಡೋಣ ಅಂತ ಕೇಳಿದೆ. ನಮ್ದು ಏನಿಲ್ಲ ಸರ್, ಒಂದು ರೆಕಾರ್ಡಿಂಗ್ ಮೈಕ್ ತಗೊಂಡ್ ಹೋಗ್ತೀವಿ, ಒಂದು ಕ್ಯಾಮ್ರಾ, ಒಂದು ಐಫೋನ್ ತಗೊಂಡ್ ಹೋಗ್ತೀವಿ, ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಶೆಡ್ಯೂಲ್ ಹೇಳ್ತಾರೆ ನಿಮ್ಗೆ, ಇದೆಲ್ಲ ಏನ್ ದೊಡ್ಡದಾಗತ್ತೆ ಏನು ಗೊತ್ತಿಲ್ಲ. ಅದಾದ್ಮೇಲೆ ಏನಾಗುತ್ತೆ, ಮೇಜರ್ ಪೋರ್ಷನ್ಸ್ ಬಂದಾಗ ನಮ್ಗೆ ಓಕೆ ಇದು VFX ಮಾಡೋಣ,
ಅಥವಾ ಇನ್ನೊಂದೇನೋ ತುಂಬಾ ನೋಡಿದೆ VFX ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಎಲ್ಲ ಸೂಪರ್ ಆಗಿದೆ. ಸರ್ ಅಭಿಜಿತ್ ಶ್ರೀನಿವಾಸ್ ಅಂತ VFX ಮಾಡಿದ್ದು, ಬಲರಾಮ್ ಗಂಗಾಧರ್ ಅಂತ ಇದು ಮಾಡಿದ್ದು. ಬಲರಾಮ್ ಅನ್ನೋರು ನಮ್ಗೆ ಎಡಿಟಿಂಗ್ ಸೌಂಡ್ ಡಿಸೈನ್ ಮಾಡಿದ್ದು. ಇದು ಬ್ಯಾನರ್ ನಿಮ್ದೇನಾ ಸರ್? ಶರದಿ ಫಿಲ್ಮ್ಸ್. ನಿಮ್ದು ಒಂದು ಬ್ಯಾನರ್? ಶರದಿ ಫಿಲ್ಮ್ಸ್. ಓಕೆ, ನೈಸ್, ಸೂಪರ್ ಸರ್ ಅದೇ ಹೇಳಿದ್ನಲ್ಲ ನಿಮ್ಗೆ, ಯಾವ್ದು ಪ್ಲಾನ್ಡ್ ಇಲ್ಲ. ನಾನೀಗ ಶೂಟ್ ಹೇಗೆ ಪ್ರಾಸೆಸ್ ಸ್ಟಾರ್ಟ್ ಆಯ್ತು ಅಂದ್ರೆ, ನಾವು ಎತ್ಕೊಂಡು ಹೋಗಿ ಶೂಟ್ ಮಾಡಿದ್ವಿ. ಕಾಲೇಜ್ ಪ್ರಾಜೆಕ್ಟ್ ಅದನ್ನು 2022ರಲ್ಲಿ ನಾವು ಕಾಲೇಜಿಂದ 6th ಸೆಮ್ ಅಲ್ಲಿ ಆಚೆ ಬರ್ಬೇಕಾದ್ರೆ ಕೊಡ್ಬೇಕು. ಆಮೇಲೆ ಇದನ್ನ ನಾನು ಮಾಡಿ ಕಾಲೇಜ್ ಪ್ರಾಜೆಕ್ಟ್ ಪಾಸ್ ಆಗೋದೆ. ಇದನ್ನ ಹಿಂಗೆ ಬಿಟ್ರೆ ಚೆನ್ನಾಗಿರಲ್ಲ, ಏನಾರ ಇದನ್ನ ಡೆವಲಪ್ ಮಾಡಿ ಒಂದ್ ಜನಕ್ಕೆ ಮುಟ್ಸೋಣ ಅಂತ ಹೋದಾಗ ಹೋಗ್ತಾ 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 ಫೀಚರ್ ಫಿಲಮ್ ಆಗುತ್ತೆ. ಮತ್ತೆ ಈ ಡಾಕ್ಯುಮೆಂಟ್ರಿಯನ್ನ ನೀವು ಶೂಟ್ ಮಾಡಿದಿರಲ್ಲ, ಎಲ್ಲ ಹೋಗಿ ಲೈವ್ ಶೂಟ್ ಮಾಡಿದಿರಲ್ವಾ? ಮತ್ತೆ ನಿಮ್ಮ ಟೀಮು ಈ VFX ವರ್ಕ್ ಮಾಡಿದ್ದೀರಾ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ. ಇದರೆಲ್ಲ ಯಾವುದೇ ಒಂದು ನಾವು ಏನೇ ಒಂದು ಮಾಡ್ಬೇಕಂದ್ರೂ ಹಿಂದೆ ಒಂದು ಸ್ಟ್ರಗಲ್ ಇರುತ್ತೆ, ಒಂದು ಟೀಮ್ ಸ್ಟ್ರಗಲ್ ಅಂತ ಇರುತ್ತೆ. ನಿಮ್ಗೆ ಇದನ್ನ ಮಾಡ್ಬೇಕಾದ್ರೆ ಏನು ತುಂಬಾ ನೆನೆಸ್ಕೊಳ್ಳೋಂಥ ಸ್ಟ್ರಗಲ್ ಏನು ಅನ್ನಿಸ್ತದೆ ಸರ್? ನಮ್ಗೆ ಪ್ರತಿದಿನ ಕಲಿತಾ ಇದ್ವಿ ಸರ್. ಯಾಕೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಅದು ಡ್ಯೂರೇಷನ್ ಜಾಸ್ತಿ ಆದಾಗ ಜನಕ್ಕೆ ಲ್ಯಾಕ್ ಆಗ್ಬಾರ್ದು ಅನ್ನೋದೊಂದು ಬರುತ್ತೆ. ಇನ್ನೂ ಏನಾರ ಮಾಡೋಣ ಅಂದ್ರೆ ನಿಮ್ಗೆ VFX ಸ್ಟಾರ್ಟಿಂಗ್ 10 ನಿಮಿಷ VFX ಇದೆ. ನೀವು ಅದೇನ್ ನೋಡ್ತೀರೋ, ಅಭಿಜಿತ್ ಶ್ರೀನಿವಾಸ್, ನಾನು ಮತ್ತೆ ಇನ್ನೊಬ್ರು ಸಜಿತ್ ಅಂತ ನಮ್ಮ ಪೋಸ್ಟರ್ ಡಿಸೈನರು, ಒಂದು ಆಲ್ಮೋಸ್ಟ್ ಒಂದು 3 to 4 months ಡೈಲಿ ಕೂತ್ಕೊಳ್ಳೋದು, ರೆಂಡರ್ ಮಾಡೋದು, ಚೆನ್ನಾಗಿಲ್ಲ ಇನ್ನೊಂದು ಮಾಡೋಣ. ಸೊ ಆ ತರ ಮಾಡಿ ಅಂದ್ರೆ ನಮ್ಗೆ 4 ಸೆಟ್ ಅಂತ ಬರುತ್ತೆ ಸರ್. ಅದರಲ್ಲಿ ಒಂದು ಭೂಮಿ ಸೆಟ್ ಇದೆ, ಇನ್ನೊಂದು ನಿಮ್ಗೆ ಮಿಲ್ಕಿ ವೇ ಇದೆ, ಭೂಮಿ ಇದೆ, ಅದಾದ್ಮೇಲೆ ಪರಶುರಾಮ ಸೃಷ್ಟಿಗೆ ಹೋಗ್ತೀವಿ, ಅದಾದ್ಮೇಲೆ ಶಿವ ಕೊರಗಜ್ಜ ಅದೆಲ್ಲ ತೋರ್ಸೋದೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಇದಕ್ಕೆ ಹೋಗುತ್ತೆ ಸ್ಕೆಚಿಂಗ್ ಇದೆಲ್ಲ ಮಾಡೋದು. ಸೊ ಆಮೇಲೆ ಎಂಡಿಂಗ್ ಕ್ರೆಡಿಟ್ಸ್ ಅಲ್ಲೂ ನನ್ನ ಟೆಕ್ನಿಷಿಯನ್ಸ್ನ ನಾನು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ರೀತಿ ನಾನು ಎಂಡಿಂಗ್ ಕ್ರೆಡಿಟ್ಸ್ನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೆ. ಸೊ ಇದೆಲ್ಲ ಒಂದು 6 months ಎಫರ್ಟ್ ಹೋಗುತ್ತೆ. ಇವ್ರು ಈ ಕಡೆ ಆದ್ರೆ, ಈ ಕಡೆ ನಮ್ಮ ಎಡಿಟ್ರು, ಅವರು ಕೂಡ ನಿಮ್ಗೆ ಅವ್ರಿಗೆ ಮೂಲ ಕಾರಣ ಯಾರಂತ ಹೇಳ್ತೀನಿ, ನಮ್ ರಿತೀಶ್, ನಮ್ DOP. ಅವ್ರು ಅಷ್ಟು ಎಲ್ಲೇ ಹೋದ್ರು ಏನೋ ಒಂದು ಫ್ರೇಮ್ ತೆಗಿತಾ ಇದ್ರು. ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದಾಗ ಅದೆಲ್ಲ ನೋಡಿದ್ರೆ ನಮ್ಗೆ ಕ್ರೆಡಿಟ್ಸ್ ಹಾಕೋದಿಕ್ಕೆ ಅದೇನೋ ಅಂತಾರಲ್ಲ ಸರ್, ಆಕ್ಸಿಡೆಂಟ್ಲಿ ಯು ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಅಂತ. ಈಗ ನೀವು ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಮಾಡ್ತಾ ಇದ್ದೀರಾ. ನೀವು ಆಕ್ಚುಲಿ ನಿಮ್ದು ಒಂದು ಕಿರುಚಿತ್ರ, ಒಂದು ಡಾಕ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದರಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆ ಮತ್ತೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗೋ ಡೈರೆಕ್ಟರ್ಗಳು ಯಾರು ಸರ್? ಉಪ್ಪಿ ಸರ್ ಫಸ್ಟ್. ಉಪ್ಪಿ ಸರ್ ಯಾಕೆ ಇಷ್ಟ ಆಗ್ತಾರೆ? ಎಷ್ಟೊಂದು ಜನ ಇದ್ದಾರೆ ಡೈರೆಕ್ಟರ್. ಇಲ್ಲ, ನನಗೆ ಫಸ್ಟ್ ಉಪ್ಪಿ ಸರ್. ಯಾಕಂತಂದ್ರೆ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಸ್ವಲ್ಪ ಲೋ ಅಲ್ಲಿ ಇದ್ದಾಗ ಅವ್ರ ಫಿಲಮ್ ಯಾವಾಗಲೂ ನಂಗೆ ಬಡ್ದೆಪ್ಸೋದು ಸರ್. ಅಂದ್ರೆ ಯಾವುದೇ ಸಿನಿಮಾ ನೋಡಿದ್ರು ಅವ್ರದ್ದು, ಅಂದ್ರೆ ಅವ್ರ ಡೈರೆಕ್ಷನ್ದು, ಉಪೇಂದ್ರ ಆಗಿರ್ಬೋದು, ಆಗಿರ್ಬೋದು, ನಿಮ್ಗೆ ನಿಮ್ ಪರ್ಸನಲ್ ಲೈಫಲ್ಲಿ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅದು ಕನೆಕ್ಟ್ ಆಗುತ್ತೆ. ಓಕೆ ನೋಡು, ಇವ್ರು ಹಿಂಗ್ ಅನ್ಕೊಂಡಿರೋದಕ್ಕೆ ಇವ್ರ ಲೈಫಲ್ಲಿ ಇಷ್ಟು ಇಲ್ಲಿದ್ದಾರೆ, ಇವತ್ತು ರಿಯಲ್ ಲೈಫಲ್ಲಿ ಇಲ್ಲಿದ್ದಾರೆ, ರಿಯಲ್ ಲೈಫಲ್ಲಿ ಹೀಗೆ ತೋರಿಸಿರೋದಕ್ಕೆ ರಿಯಲ್ ಲೈಫಲ್ಲಿ ಹೀಗಿದ್ದಾರೆ ಅನ್ನೋದು. ಸೊ ಅವ್ರ ವೇದವಾಕ್ಯ ಕೆಲವೊಂದ್ಸಲಿ ನಾವು ಒಳ್ಳೆ ರೀತಿ ತಗೊಂಡ್ರೆ ತುಂಬಾ ಎತ್ತರಕ್ಕೆ ಬೆಳೆದಿರೋಂಥ ಎಕ್ಸಾಂಪಲ್ಸ್ ತುಂಬಾ ಜನ ಇದ್ದಾರೆ. ಕಾಕ್ರೋಚ್ ಸುದೀಪ್ ಸರ್ ಅವ್ರ ಫ್ಯಾನ್, ದುನಿಯಾ ವಿಜಯ್ ಸರ್ ಅವ್ರ ಫ್ಯಾನ್, ಎಷ್ಟು ಜನ ಇದ್ದಾರೆ ಸರ್, ಎಲ್ಲಾ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಅವ್ರ ಫ್ಯಾನ್. ಆಮೇಲೆ ಸೂರಿ ಸರ್ ಇಷ್ಟ ಆಗ್ತಾರೆ ನನಗೆ. ಆತರ ಇವತ್ತಿನ ನಿಮ್ಗೆ ಅವತ್ತಿನ ಕನ್ನಡ ಇಂಡಸ್ಟ್ರಿಗೂ ಇವತ್ತಿನ ಕನ್ನಡ ಇಂಡಸ್ಟ್ರಿಗೂ ತುಂಬಾ ಅಜಗಂತರ ಬದಲಾವಣೆ ಆಗಿದೆ. ಬಟ್ ಇವತ್ತಿನ ಕನ್ನಡ ಇಂಡಸ್ಟ್ರಿ ಹೇಗಿದೆ? ನೀವು ಆಕ್ಚುಲಿ ಡೈರೆಕ್ಷನ್ ಮಾಡೋ ಫೀಲ್ಡ್ಗೆ ಹೋಗ್ಬೇಕು ಅಂತ ಇದ್ದೀರಲ್ಲ, ಇವತ್ತಿನ ಕನ್ನಡ ಇಂಡಸ್ಟ್ರಿ ಬಗ್ಗೆ ನೀವು ಏನ್ ತಿಳ್ಕೊಂಡಿರಿ, ಏನ್ ಅನಿಸ್ತಾ ಇದೆ ನಿಮ್ಗೆ ಇವತ್ತು? ಸರ್ ಕಾಂಪಿಟೇಟಿವ್ ಇದೆ. ಫಸ್ಟ್ ಅವತ್ತು ಕಾಂಪಿಟೇಟಿವ್ ಇತ್ತು, ಅವತ್ತು ತುಂಬಾ ದಿಗ್ಗಜರು ಒಂದೊಂದು ವರ್ಷ ಓಡ್ತಾ ಇತ್ತು ಒಂದೊಂದು ಸಿನಿಮಾ. ಇವತ್ತು ಅಷ್ಟು ಓಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಕಾಂಪಿಟೇಷನ್ ಇದೆ ಸರ್. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದ್ರೆ, ಪ್ರತಿ ಒಂದನ್ನು ಅನಲೈಸ್ ಮಾಡಿ ಸಿನಿಮಾ ಮಾಡ್ಬೇಕಾಗತ್ತೆ ಅನ್ನೋದು ನನ್ನ ಪಾಯಿಂಟ್ ಸರ್. ಅಂದ್ರೆ ಒಂದು ಸ್ಕ್ರಿಪ್ಟು ಇದು ನಮ್ಮ ಮಾರ್ಕೆಟಿಗೆ ಪುಷ್ ಆಗುತ್ತಾ ಇವತ್ತು, ಇಲ್ಲ ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಕಂಟೆಂಟ್ನ ಡಿಫ್ರೆಂಟ್ ಆಗಿ ಹೇಳೋಣ ಅನ್ನೋದು ಎಲ್ಲರೂ ಪರ್ಸೆಪ್ಷನ್ ಅಲ್ಲೂ ಇರುತ್ತೆ ಸರ್. ಬಟ್ ಅದು ಇವತ್ತಿನ ರೈಟ್ ಟ್ರೆಂಡ್ಗೆ ಅಂದ್ರೆ ನೋಡ್ಲೇಬೇಕಾಗತ್ತೆ ಸರ್. ಎಲ್ಲಾ ರೀತಿನೂ ಸೋರ್ಸಸ್ ನೋಡ್ಬೇಕಾಗತ್ತೆ. ಅಂದ್ರೆ ಇದಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ರೆ ಇದೇನಾಗುತ್ತೆ, ಇದಕ್ಕೆ ನಾವು ಮಾಡಿದ್ರೆ ಏನಾಗುತ್ತೆ, ಅಂದ್ರೆ ಎಂಡ್ ಆಫ್ ದಿ ಡೇ ಬಿಸ್ನೆಸ್ ಸರ್. ಓಕೆ, ಈಗ ನೀವು ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಹೋಗ್ಬೇಕಂತಿದ್ರೆ ಅಥವಾ ನಿಮ್ಗೆ ಹೀರೋ ಲುಕ್ ಕೂಡ ಇದೆ, ನೀವು ಹೀರೋನು ಮಾಡ್ಬೋದಲ್ವಾ? ಹೀರೋ ಆಗ್ಬೋದು ಸರ್. ಆ ತರ ಏನೋ ಐಡಿಯಾಸ್ ಇಲ್ಲ. ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಒಂದ್ 2-3 ಸಿನಿಮಾ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾಡ್ತಾ ಇದ್ದೀರಾ? ಹಾ, ಮಾಡ್ತಾ ಇದ್ದೀನಿ. ಓಕೆ, ನೈಸ್, ಸೂಪರ್ ಸರ್. ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಲವ್ ಮಿ ಆರ್ ಹೇಟ್ ಮಿ ಅನ್ನೋ ಒಂದು ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಆಮೇಲೆ ತೀರ್ಥರೂಪ ತಂದೆಯವರಿಗೆ, ಅಂದ್ರೆ ಅವ್ರ ಪ್ರೀವಿಯಸ್ ಸಿನಿಮಾ ಹೊಂದಿಸಿ ಬರೆಯರೆ ಅಂತ ರಾಮೇನಹಳ್ಳಿ ಜಗನ್ನಾಥ್ ಸರ್ ಡೈರೆಕ್ಟರ್, ಅವ್ರದ್ದು ಹೊಸ ಸಿನಿಮಾ ತೀರ್ಥರೂಪ ತಂದೆಯವರಿಗೆ ಒಂದು ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಶ್ರೇಯಸ್ ಮಂಜು ಅವ್ರು ಗೊತ್ತಿರ್ಬೋದು ನಿಮ್ಗೆ, ರೀಸೆಂಟ್ ಆಗಿ ಅವ್ರು ವಿಷ್ಣು ಪ್ರಿಯ ಅಂತ ಫಿಲಮ್,
ಅವರ ಹೀರೋತ್ವದಲ್ಲಿ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅಲ್ಲಿ ಒಂದ್ಸಲ ಮೀಟ್ ಮಾಡೋಣ ಅನ್ನೋ ಒಂದು ಸಿನಿಮಾ. ಓಕೆ, ನೈಸ್, ಸೂಪರ್. ಆ ಮುಖವರ್ಣಿಕೆ ಮುಗಿದ ನಂತರ ಅವರು ಕಾಲಿಗೆ ಗಗ್ಗರ ಅನ್ನುವಂತ ಒಂದು ಆಭರಣವನ್ನು ಧರಿಸ್ತಾರೆ. ಅದು ಸುಮಾರಾಗಿ ಕಡಗವನ್ನು ಹೋಲ್ತದೆ. ಅದರಲ್ಲಿ ಗೆಜ್ಜೆ ಇರ್ತದೆ, ಸತ್ತು ಮಾಡುವಂತಹ ಕಡಗ ಅದು. ಅದನ್ನು ಧರಿಸ್ತಾರೆ. ಆಗ ಅವರ ಮೈ ಮೇಲೆ ದೈವದ ಆವಾಹನೆ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ನಿಮ್ದೇ ಬ್ಯಾನರ್ ಅಲ್ಲಿ ಮತ್ತೆ ಯಾವ್ದಾದ್ರು ನೀವು ಮೂವಿ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀರಾ? ಸರ್ ಖಂಡಿತವಾಗ್ಲೂ ನೆಕ್ಸ್ಟು ಏನಂದ್ರೆ ಈಗಿನ ಪರಿಸ್ಥಿತಿ ನೋಡ್ಕೊಂಡು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಕೋಲಾ ನನ್ಗೆ ಒಳ್ಳೆ ಸಕ್ಸಸ್ ಕೊಟ್ಟಿದ್ದಾರೆ. ಎಂಟೈರ್ ಕರ್ನಾಟಕ ಜನ ಅಂದ್ರೆ ಒಳ್ಳೆ ವೀಕ್ಷಣೆ ಹೋಗ್ತಾ ಇದೆ ಯೂಟ್ಯೂಬ್ ಅಲ್ಲಿ. ನಮ್ ಬೈಯರು ಹ್ಯಾಪಿ ಆಗಿದ್ದಾರೆ, ನಮ್ ಪ್ರೊಡಕ್ಷನ್ ಟೀಮು ಹ್ಯಾಪಿ ಇದೆ. ಸೊ ನಂದು ನೆಕ್ಸ್ಟ್ ಏನೇ ಗುರಿ ಇದ್ರು ಸ್ವಲ್ಪ ಏನಂತಾರೆ ಸರ್, ಯೋಚನೆ ಮಾಡಿ ಹೋಗೋಣ. ಅಂದ್ರೆ ಏನ್ ರಶ್ ಇಲ್ಲ ಸರ್, ನಾನು ನಾಳೆನೆ ಮಾಡ್ಬೇಕು, ಬಟ್ ಐಡಿಯಾ ಇದೆ. ಈಗ ಕನ್ನಡ ಇಂಡಸ್ಟ್ರಿಯಿಂದ ಯಾರು ಡೈರೆಕ್ಟ್ ಕಡೆ ಅಥವಾ ಯಾರು ಇನ್ವೆಸ್ಟ್ ಮಾಡೋ ಕಡೆಯಿಂದ ನಿಮ್ಗೆ ಆಫರ್ ಬಂದ್ರೆ ನೀವು ಮಾಡಕ್ ರೆಡಿ ಇದ್ದೀರಾ? ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಆ ತರ ಒಳ್ಳೆ ಕಂಟೆಂಟ್ ಇದ್ದಿ ಅವ್ರಿಗೆ ಅದು ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ, ನೈಸ್. ಓಕೆ, ನಿಮಗೆ ಶುಭವಾಗ್ಲಿ. ಹಾಂ ಸರ್. ಆಕ್ಚುಲಿ ನಾವು ಇನ್ನೊಂದು ಕ್ವಶನ್ ಏನಂದ್ರೆ, ಇವತ್ತಿನ ಜನರೇಷನ್ ಬಗ್ಗೆ, ಈಗ ನೀವು ಇಷ್ಟು ಏಜ್ ಕಳೆದಿದ್ದೀರಲ್ವಾ, ಇವತ್ತಿನ ಜನರೇಷನ್ ಬಗ್ಗೆ, ಇವತ್ತಿನ ಯೂಸ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್, ಇವತ್ತಿನ ಜನರೇಷನ್ ಬಗ್ಗೆ ನಾನು ಏನ್ ಹೇಳೋದು ಅಂತಂದ್ರೆ, ನಾವೇನ್ ಕಂಟೆಂಟ್ ನಾವೇನ್ ಮಾಡ್ತೀವಿ ಅನ್ಬೋದ, ಒಂದು ಶಾರ್ಟ್ ಫಿಲಮ್ ಮಾಡ್ತೀವೋ ಇಲ್ಲ ಒಂದು ಫೀಚರ್ ಫಿಲಮ್ ಮಾಡ್ತೀವೋ, ವೆಬ್ ಸೀರೀಸ್ ಮಾಡ್ತೀವೋ, ಏನೇ ಮಾಡ್ತೀವಿ ಅಂದ್ರು ನಾಳೆ ದಿನ ನೀವು ಅದೊಂದು ಟಾರ್ಗೆಟ್ ಇರೋದು ಎಲ್ಲರಿಗೂ ಫೀಚರ್ ಫಿಲಮ್. ಸೊ ಅದನ್ನ ಪೋರ್ಟ್ಫೋಲಿಯೋ ಆಗಿ ರೂಢನೆ ಮಾಡ್ಕೊಳ್ಳಿ. ಅಂದ್ರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಿಮ್ ಅಕ್ಕಪಕ್ಕ ಇರೋರು ಎಷ್ಟು ಸಾವಿರ ಮಾತಾಡ್ಲಿ, ಬಟ್ ನೀವು ಅದನ್ನ ಫಸ್ಟ್ ನೀವು ನಂಬಿಕೆ ಇಟ್ಕೊಂಡು ಆ ಸ್ಟೆಪ್ ಇಡಿ, ಆಟೋಮೆಟಿಕ್ಲಿ ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾನೇ ಎಕ್ಸಾಂಪಲ್. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಣ್ಣ ದರ್ಶನ ಕೊಟ್ಟಿದ್ದಕ್ಕೆ. ಏನಂದ್ರೆ, ಈಗ ನಿಮ್ಮ ಫ್ಯೂಚರ್ ಡೈರೆಕ್ಟರ್ ಫೀಲ್ಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ಕನ್ನಡ ಇಂಡಸ್ಟ್ರಿಲಿ. ಯಾಕಂದ್ರೆ ನಿಮ್ಮಂಥ ಯಂಗ್ ಜನರೇಷನ್ ಯುವಕರು ಇವತ್ತಿನ ಸೊಸೈಟಿಗೆ ತುಂಬ ಅವಶ್ಯಕತೆ. ನಿಮ್ಮ ಕ್ರಿಯೇಟಿವಿಟಿ ಮೈಂಡ್ ತುಂಬ ಇವತ್ತು ಅವಶ್ಯಕತೆ ಇದೆ. ನಿಮಗೆ ಒಳ್ಳೆ ಇದಾಗಲಿ ಅಂತ ಹೇಳಿ ನಮ್ಮ ಲೈಫ್ ಇಸ್ ಬ್ಯೂಟಿಫುಲ್ ಯೂಟ್ಯೂಬ್ ಚಾನಲಿಂದ ಥ್ಯಾಂಕ್ ಯು ಸರ್. ಲೈಫ್ ಈಸ್ ಬ್ಯೂಟಿಫುಲ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೋಲಾ ಡಾಕ್ಯುಮೆಂಟ್ರಿ ಫಿಲಮ್ ಲಿಂಕ್ ಇರುತ್ತೆ, ಅದನ್ನು ಕೂಡ ನೋಡಿ ವೀಕ್ಷಣೆ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾರೆ. ನಮಸ್ಕಾರ.